ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಫಾರ್ ಲಿಟ್ಲ್ ಸ್ಟಾರ್ಸ್ಗೆ ಸ್ವಾಗತ. ಇವತ್ತು ನಾವು 4ನೇ ತರಗತಿಯ ಕಲಿ ಕನ್ನಡ ಭಾಗ 1ರ ಕನ್ನಡ ನಾಡು ಒಂದು ದೇಶಭಕ್ತಿ ಗೀತೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ನಾಡು ಎಷ್ಟು ಸಮೃದ್ಧಿಯಿಂದ ಕೂಡಿದೆ ಅಂತಂದರೆ ಒಂದು ಸೌಂದರ್ಯದ ಬಗ್ಗೆ ನಾವು ಅದರಲ್ಲಿ ನೋಡ್ಬೋದಾಗಿದೆ. ಒಂದು ಪ್ರಕೃತಿ ಆಗಿರ್ಬೋದು, ಅಲ್ಲಿ ಕೃಷಿಕರು ಕಷ್ಟಪಡುವುದನ್ನು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಬೇಲೂರು ಹಳೆಬೀಡು ವಾಸ್ತುಶಿಲ್ಪದ ಬಗ್ಗೆ ನೋಡುವುದಾದರೆ ಬೇಲೂರು ಹಳೆಬೀಡು ಆಗಿರ್ಬೋದು, ಶ್ರವಣಬೆಳಗೊಳ, ಹೀಗೆ ಅನೇಕ ಒಂದು ವಾಸ್ತುಶಿಲ್ಪಗಳ ಬಗ್ಗೆ ಸುಂದರವಾಗಿ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಮರ ಗಿಡಗಳಾಗಿರ್ಬೋದು, ಪಕ್ಷಿಗಳ ಕಲರವ ಆಗಿರ್ಬೋದು, ನದಿಗಳಾಗಿರ್ಬೋದು, ಈ ಒಂದು ನಮ್ಮ ಕರ್ನಾಟಕದಲ್ಲಿ ಹೀಗೆ ಸುಂದರವಾಗಿ ಒಂದು ಹಸಿರಿನಿಂದ ಕೂಡಿರುವುದನ್ನು ನಾವು ಈ ಒಂದು ಪದ್ಯದ ಸಾಲುಗಳಲ್ಲಿ ನಾವು ಡಾಕ್ಟರ್ ಎಚ್.ಜೆ. ಲಕ್ಕಪ್ಪ ಗೌಡ ಅವರು ವರ್ಣಿಸಿರುವುದನ್ನು ನಾವು ಈ ಒಂದು ಸಾಲುಗಳಲ್ಲಿ ನಾವು ಕಾಣಬಹುದಾಗಿದೆ. ಇವಾಗ ಕನ್ನಡ ನಾಡು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಂದು ಸಂಪತ್ತಿನ ಬಗ್ಗೆ, ಒಂದು ಪಕ್ಷಿಗಳಾಗಿರ್ಬೋದು, ಗಂಧದ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಕವಿ ಒಂದು ಸಾಲುಗಳ ಮೂಲಕ ವರ್ಣಿಸಿರುವುದನ್ನು ನಾವು ಈ ಒಂದು ಪದ್ಯದ ಸಾಲುಗಳಲ್ಲಿ ನಾವು ಸುಂದರವಾಗಿ ವರ್ಣಿಸುವುದನ್ನು ನಾವು ನೋಡಬಹುದಾಗಿದೆ ಮಕ್ಕಳೇ. ನೋಡಿದು ನಮ್ಮಯ ಕನ್ನಡ ನಾಡು, ಅಂದದ ಚೆಂದದ ಗಂಧದ ಗೂಡು. ನೋಡಿದು ನಮ್ಮಯ ಕನ್ನಡ ನಾಡು, ಅಂದದ ಚೆಂದದ ಗಂಧದ ಗೂಡು. ಒಲವು ಬಲವು ಉಕ್ಕುವ ನಾಡು, ಗೆಲುವು ನಲಿವು ಚಿಮ್ಮುವ ನಾಡು. ಗೆಲುವು ನಲಿವು ಚಿಮ್ಮುವ ನಾಡು ಅಂತಂದರೆ ಕವಿಯಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ ಅಂತಂತಂದರೆ, ನೋಡಿದು ನಮ್ಮಯ ಕನ್ನಡ ನಾಡು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ಹೆಮ್ಮೆಯ ನಾಡು, ಅಂದದ ಚೆಂದದ ಗಂಧದ ಗೂಡು ಅಂತಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಗಂಧದ ಮರಗಳನ್ನು ಹೊಂದಿರುವಂಥ ಒಂದು ಚೆಂದದ ಗೂಡು ಅಂತ ಹೇಳಿದ್ದಾರೆ. ಒಲವು ಬಲವು ಉಕ್ಕುವ ನಾಡು, ಒಲವು ಅಂದರೆ ಪ್ರೀತಿ, ಒಂದು ಬಲ ಪ್ರೀತಿಯ ಒಂದು ಒಗ್ಗಟ್ಟು ಅಂದರೆ ಉಕ್ಕು ಅಂತಂದರೆ ತುಂಬಿರುವಂಥ ಒಂದು ನಮ್ಮ ಕರ್ನಾಟಕದ ಕನ್ನಡ ನಾಡು. ಗೆಲುವು ನಲಿವು ಚಿಮ್ಮುವ ನಾಡು ಅಂತಂದರೆ ಯಾವಾಗಲೂ ಒಂದು ಗೆಲುವಾಗಿರ್ಬೋದು, ಸಂತೋಷ ಆಗಿರ್ಬೋದು, ಚಿಮ್ಮುವ ಒಂದು ನಾಡು ಅಂತ ನಾವು ಹೇಳಲಾಗಿದೆ. ಅದೇ ರೀತಿಯಲ್ಲಿ ಥಳಥಳ ಹೊಳೆಯುವ ಗಣಿಗಳ ನಾಡು, ಥಳಥಳ ಹೊಳೆಯುವ ಗಣಿಗಳ ನಾಡು, ಜುಳು ಜುಳು ಹರಿಯುವ ತೊರೆಗಳ ನಾಡು. ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು, ಹಚ್ಚನೆ ಹಸಿರಿನ ಬನಗಳ ಬೀಡು. ಹಚ್ಚನೆ ಹಸಿರಿನ ಬನಗಳ ಬೀಡು ಅಂದರೆ ಇಲ್ಲಿ ಕವಿ ಯಾವ ರೀತಿ ಒಂದು ಕಲ್ಪನೆಗಳ ಮೂಲಕ ಹೇಳಿದ್ದಾರೆ ಅಂತಂದರೆ, ಥಳಥಳ ಹೊಳೆಯುವ ಗಣಿಗಳ ನಾಡು. ಇಲ್ಲಿ ನಾವು ಗಣಿಗಳು ಅಂತಂದರೆ ಕೋಲಾರದ ಚಿನ್ನದ ಗಣಿಗಳನ್ನು ನಾವು ಒಳಗೊಂಡಿರುವುದನ್ನು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದು. ಅದೇ ರೀತಿಯಲ್ಲಿ ಜುಳು ಜುಳು ಹರಿಯುವ ತೊರೆಗಳ ನಾಡು, ಇಲ್ಲಿ ಒಂದು ನದಿಗಳು ಯಾವ ರೀತಿ ಹರಿತಾವೆ ಅಂತಂದರೆ ಜುಳು ಜುಳು ಹರಿಯುವ ತೊರೆಗಳ ನಾಡು. ನಮ್ಮ ಈ ಒಂದು ಕರ್ನಾಟಕ ನಾಡಿನಲ್ಲಿ ಒಂದು ನದಿಗಳಾಗಿರ್ಬೋದು, ಹೊಳೆಗಳಾಗಿರ್ಬೋದು, ಯಾವ ರೀತಿಯ ಸಮೃದ್ಧಿಯಿಂದ ಒಂದು ಕೂಡಿದೆ ಎಂಬುದನ್ನು ನಾವು ಒಂದು ಈ ಸಾಲುಗಳ ಮುಖಾಂತರವಾಗಿ, ಒಂದು ಕವಿಯ ಕಲ್ಪನೆಗಳ ಮುಖಾಂತರವಾಗಿ ನಾವು ಬಣ್ಣಿಸಲಾಗಿದೆ. ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು ಅಂದರೆ ಮುಗಿಲನ್ನು ಮುಟ್ಟುವ ಅಂತಂದರೆ ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು, ಹಚ್ಚನೆ ಹಸಿರಿನ ಬನಗಳ ಬೀಡು. ಯಾಕಂದರೆ ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿರುವುದನ್ನು ನಾವು ಕಾಣ್ತೀವಿ. ಹಚ್ಚ ಹಸಿರಿಂದ ಕೂಡಿರುವಂಥ ಆ ದಟ್ಟತೆಯಿಂದ ಕೂಡಿರುವಂಥ ಒಂದು ಕಾಡುಗಳು, ಅರಣ್ಯಗಳನ್ನು ನಾವು ನೋಡ್ಬೋದಾಗಿದೆ. ತ್ಯಾಗದ ಭೋಗದ ವೀರರ ನಾಡು, ತ್ಯಾಗದ ಭೋಗದ ವೀರರ ನಾಡು. ರಸಿಕರ ಕೃಷಿಕರ ಶ್ರಮಿಕರ ನಾಡು ಅಂದರೆ ರಸಿಕರ ಕೃಷಿಕರ ಶ್ರಮಿಕರ ನಾಡು. ತೆಂಗಿನ ಕಂಗಿನ ರಂಗಿನ ನಾಡು, ತೆಂಗಿನ ಕಂಗಿನ ರಂಗಿನ ನಾಡು. ಸುಂದರ ಹವೆಯ ಬಂಧುರ ಬೀಡು, ಸುಂದರ ಹವೆಯ ಬಂಧುರ ಬೀಡು.
ಅಂದರೆ ಇಲ್ಲಿ ಕವಿ ಏನು ಹೇಳಿದ್ದಾರೆ, ತ್ಯಾಗದ ಭೋಗದ ವೀರರ ನಾಡು. ನಮ್ಮ 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 ದೇಶದಲ್ಲಿ ಎಷ್ಟು ಜನ ತ್ಯಾಗವನ್ನು ಮಾಡಿದರೆ ವೀರರನ್ನು ನಾವು ಕಾಣಬಹುದು. ಅದೇ ರೀತಿಯಲ್ಲಿ ರಸಿಕರ ಕೃಷಿಕರ ಶ್ರಮಿಕರ ನಾಡು. ನಮ್ಮ ಕೃಷಿಗೋಸ್ಕರ ನಮ್ಮ ಭೂಮಿಗೋಸ್ಕರ ಕಷ್ಟಪಟ್ಟು ದುಡಿಯುವಂಥ ಕೃಷಿಕರಾಗಿರ್ಬೋದು, ಅಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವಂಥ ಒಂದು ಭೂಮಿಯನ್ನು ನಾವು ಕಾಣಬಹುದಾಗಿದೆ. ತೆಂಗಿನ ಕಂಗಿನ ರಂಗಿನ ನಾಡು. ನಮ್ಮ ಇಲ್ಲಿ ತೆಂಗಿನ ಮರಗಳನ್ನು ಹೊಂದಿರ್ಬೋದು. ಕಂಗಿನ ಅಂತಂದರೆ ನಾವು ಅಡಿಕೆ ಗಿಡಗಳನ್ನು ಕಾಣಬಹುದು. ರಂಗಿನ ನಾಡು ಮತ್ತು ಸುಂದರ ಹವೆಯ ಬಂಧುರ ನಾಡು. ನಮ್ಮ ಈ ಒಂದು ಕರ್ನಾಟಕ ನಾಡಿನಲ್ಲಿ ನಾವು ಒಂದು